ನಮಸ್ಕಾರ ರೀ ರೈತ ಬಾಂಧವರಿಗೆಲ್ಲ. ನೀವಿಲ್ಲಿ ನೋಡ್ತಾ ಇರ್ಬೋದು ನಮ್ಮ ಜೋಳದ ಬೆಳೆ. ಸರಿಯಾಗಿ ಇದಕ್ಕೆ ಒಂದು ತಿಂಗಳ ಮೇಲೆ 5 ದಿವಸ ಆಗೈತಿ. ಇನ್ನೂವರೆಗೂ ಇದಕ್ಕೆ ನೀರು ಹಾಸಿಲ್ಲ. ಇಷ್ಟು ಎತ್ತರ ಆಗೈತಿ, ನೀವು ನೋಡ್ಬೋದು. ಸ್ವಲ್ಪ ಕಸ ಆಗೈತಿ, ಈ ರೀತಿಯಾಗಿ ಕಸ ಆಗ್ಯದ. ನಾವು ಕಿತ್ತು ಒಗ್ಯಾಕತ್ತಿದ್ದೀವಿ ಕಸ ಇವತ್ತು. ಇನ್ನು ಒಂದು ನೀರು ಹಾಸಿಲ್ಲ ಇದಕ್ಕೆ. ಇಷ್ಟು ಎತ್ತರ ಆಗೈತಿ, ನೀವು ಇಲ್ಲಿ ನೋಡ್ಬೋದು. ಜೋಳ ಹೆಂಗೆ ಬಂದೈತೆ ಅನ್ನೋದು ಕಮೆಂಟ್ ಮೂಲಕ ತಿಳಿಸಿ ಹೇಳ್ರಿ ನಮಗೆ. ನೋಡಿರಿ ಇಷ್ಟು ಎತ್ತರ ಆಗ್ಯದ ನೋಡಿರಿ. ಒಂದು 4 ಫೂಟ್ ಅಂತರೂ ಆಗಿತ್ತು ರೈತರು. ಇದು ಚಲೋ ಬಂದೈತೆ ಅನ್ಸಕತ್ತೈತೆ ಜೋಳ. ಹೆಂಗೈತೆ ಅನ್ನೋದು ನೀವು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ನಮ್ಗೆ ಹೇಳ್ರಿ. ಇದಕ್ಕೆ ಏನೇನು ಮಾಡಿದೀವಪ್ಪ ಇಲ್ಲಿ ತನ ಅಂದ್ರೆ, ಒಂದು ಸತಿ ಕೊಳಪಿ ಹೊಡೆದಿದ್ದೆವು ಮತ್ತು ಕಸ ಕೀಳಾಕತ್ತೀವಿ. ಇಲ್ಲಿವರೆಗೂ ಇದಕ್ಕೆ ನೀರು ಹಾಯಿಸೋದಾಗಲಿ ಗೊಬ್ಬರ ಒಗಿದಾಗಲೂ ಏನೂ ಮಾಡಿಲ್ಲ. ಇನ್ನು ಏನಾರೇ ಆದ್ರೆ ಮಳೆ ಆಗ್ಲಿಕ್ಕಂದ್ರೆ ನೀರು ಹಾಸೋದಾಕತಿ. ಮತ್ತು ಇಂದ ನಾಳೆ ಬಹುಶಃ ಇದಕ್ಕೆ ಬೋದ್ ಏರಿಸ್ತೀವಿ ನಾವು. ಬೋದ್ ಏರಿಸಿದ ನಂತರ ಯಾವ ರೀತಿ ಆಗಿತ್ತು ಅನ್ನೋದು ನಿಮ್ಗೆ ಹೇಳ್ತೀನಿ ರೈತರು. ಇದು ಪಾಳು ಮರ ಹಾಕೊಂಡು ನೋಡ್ಬೇಕೈತಿ. ಇದೇನ ಅಲ್ಲ ಕುಡ್ಡಾರಿ ಇದೆ ತಂದಿಟ್ಬೇಕಲ್ಲ. ಹಾಂ ರೈತ ಬಾಂಧವರೇ, ನೀವಿಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಸ್ವಲ್ಪ ನಳ್ಳೈತಿ, ಅಂದ್ರೆ ತೆಗ್ಗೈತಿ. ನೀರು ನಿಂತಿದ್ದ ಸಲುವಾಗಿ ಈ ರೀತಿ ಜೋಳ ಕೆಂಪಾಗೈತಿ. ಬರೋಬ್ಬರಿ ಆಗ್ಬೋದಂತ ಅನಿಸೈತಿ ನಮ್ಗೆ. ಈ ಕಡೆ ಎತ್ತರಿದ್ದ ಕಡೆ ನೋಡ್ರಿ ಎಷ್ಟು ಕ್ಲಿಯರ್ ಐತಿ, ಎಷ್ಟು ಚಂದ ಐತಿ ಜೋಳ. ಇದ್ರಾಗೂ ನಾವು ಕೊಳಪೆ ಹೊಡೋದೀವಿ ಈಗ. ನೋಡ್ರಿ ರೈತ ಬಾಂಧವ್ರ, ಇದು 2ನೇ ಕಟ್ಟಾಗಿಂದ ಜೋಳ ನಮ್ಮದು ಈ ರೀತಿ ಬಂದೈತಿ.
ಈ ಕಟ್ಟ್ಯಾಗ ಸ್ವಲ್ಪ ಕಸ ಕಡಿಮೆ ಐತಿ. ನಾಳೆ ಇದಕ್ಕೂ ಬೋದ್ ಏರಿಸ್ತೀವಿ. ನೋಡ್ರಿ ರೈತ ಬಾಂಧವರ, ಈ ರೀತಿಯಾಗಿ ನಾವು ಜೋಳಕ್ಕೆ ಸ್ಪ್ರಿಂಕ್ಲರ್ ಮೂಲಕ ನೀರು ಬಿಟ್ಟಿದ್ದೆವು. ಅನಿವಾರ್ಯ ಕಾರ್ಯಗಳಿಂದ ಜೋಳ ಒಣಗಾಕತ್ತಿತ್ತು ಮಳೆ ಆಗಲ್ದಕ್ಕಾಗಿ. ಅದಕ್ಕೆ ಈ ರೀತಿ ಸ್ಪ್ರಿಂಕ್ಲರ್ ಮೂಲಕ ನೀರು ಕೊಟ್ಟಿದ್ವಿ ಜೋಳಕ್ಕೆ. ನೋಡು ಯಾವ ರೀತಿ ಬರ್ತೈತಿ ಅಂತ. ಜೋಳ ಹೆಂಗೈತೆ ಅನ್ನೋದು ಕಮೆಂಟ್ ಮೂಲಕ ನಮಗೆ ತಿಳಿಸ್ರಿ. ರೈತರ, ಇದು ನಮ್ದು ಒಂದೇ ಕಟ್ಟಿ ಮ್ಯಾಗಿಂದು, ಈ ದೊಡ್ಡ ಹೊಂಡದ ಮ್ಯಾಗಿನ ಕಟ್ಟಿದು. ಇಲ್ಲಿ ಸ್ವಲ್ಪ ಕರಿ ಮಣ್ಣು ಭಾಳ ಐತಿ, ಹೀಗಾಗಿ ಎತ್ತರ ಆಗೈತಿ, ಕರಾಗ ಚಂದಗೂ ಐತಿ. ಇಲ್ಲಿ ಕಸನೂ ಸ್ವಲ್ಪ ಕಡಿಮೆ ಐತಿ. ನಾಳೆ ಇದಕ್ಕೂ ಬೋದ್ ಏರಿಸ್ತೀವಿ. ಹಂಗೆ ವಿಡಿಯೋನ ನೋಡ್ತಾಯಿರ್ರಿ. ಇಷ್ಟ ಆದರೆ ಲೈಕ್ ಮಾಡಿರಿ. ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಹಿಂಗೆ ನಮ್ಗೆ ಸಪೋರ್ಟ್ ಮಾಡ್ತಾಯಿರ್ರಿ ಅಂತ ಹೇಳ್ತಾ ಜೋಳದ 2ನೇ ಭಾಗವನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.